ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಾಗೋ ಲಾಗ್ಸ್. ಗೈಸ್, ಇವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಸೊ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಓಕೆನಾ. ಸೊ ನಾನಿಲ್ಲಿ 1 kg ಆಗುವಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನೀವು ಖಾರ ಇರೋ ಅಂಥದ್ದಾದರೂ ತೊಗೋಬೋದು, ಪುಟ್ಟದ್ದು, ಅಥವಾ ಈ ಥರ ದೊಡ್ಡ ಒಂದು ಬರುತ್ತಲ್ಲ ಹಸಿಮೆಣ್ಸಿನ್ಕಾಯಿ, ಅದಾದ್ರೂ ತೊಗೋಬೋದು. ಸೊ ನಾನಿಲ್ಲಿ 1 kg ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ತೊಳಿಬೇಕು. ಸೊ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ನೀವು ನೋಡಿ. ಸೊ ನಿಮಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ಯಾರಿಗಾದ್ರೂ ಬಿಗಿನರ್ಸ್ ಯಾರಾದರೂ ಮಾಡೋರು ಇದ್ದರೆ ಸೊ ಖಂಡಿತ ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಇದನ್ನು ಈಗ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಸೊ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು, ಅಂದರೆ ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕಾಗುತ್ತೆ. ಸೊ ಒಂದು ಸ್ವಲ್ಪನೂ ನೀರಿರಬಾರ್ದು, ನೀರಿದ್ದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗ ನೀಟಾಗಿ ವಾಶ್ ಮಾಡಿದ್ದೀನಿ. ವಾಶ್ ಆದಮೇಲೆ ಈ ಥರ ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಚೆಂದ ಕ್ಲೀನ್ ಮಾಡ್ತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಾಳಾಗುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಥರ ಒಂದೊಂದೇ ಒರೆಸ್ಕೊಳ್ತಾ ಇದ್ದೀವಿ. ಸೊ ಈ ಥರ ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ನೀರೆಲ್ಲ ಡ್ರೈ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಕಡೆ ಜೀರಿಗೆ. ಓಕೆ ಗೈಸ್, ಈಗ ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 50 ಗ್ರಾಮ್ ಅಷ್ಟು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ. ಸೊ ಇದನ್ನು ಜೀರಿಗೆನ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು 3ರಿಂದ 4 ಸ್ಪೂನು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಪುಡಿ ಉಪ್ಪು ಮೀನ್ಸ್ ಉಪ್ಪು ಜಾಸ್ತಿ ಬಳಸಬೇಡಿ, ಯಾಕಂದರೆ ಲಾಸ್ಟಲ್ಲಿ ಅದು ಒಣಗ್ತಾ ಜಾಸ್ತಿ ಉಪ್ಪು ಹಿಡಿಯುತ್ತೆ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 4ರಿಂದ 3 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಕೈ ಅಳತೆಯಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡೋ ಅಂಥ ಕ್ಲಿಪ್ಪಿಂಗು ಡಿಲೀಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತಲ್ವ ಕಣ್ಣಳತೆಯಲ್ಲಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕ್ಲೀನಾಗಿ ಮೆಣಸಿನ್ಕಾಯಿಗೆ ಎಲ್ಲ ಅದು ಹಿಡಿಬೇಕು. ಅದೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಮೊಸರುದು ಅದೆಲ್ಲ ಹಿಡಿಯೋ ಥರ ನೀಟಾಗಿ ಕಲಿಸ್ಕೋಬೇಕು. ಸೊ ನಾನಿಲ್ಲಿ ಫುಲ್ಲು ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನು ಡೈರೆಕ್ಟಾಗಿ ನಾವು ಒಣಗೋದಕ್ಕೆ ಹಾಕ್ಬೋದು. ಸೊ ತುಂಬ ಚೆನ್ನಾಗಿತ್ತು, ಬಟ್ ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದೇನು ಮೊಸರು, ಅದು ಜೀರಿಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆದ್ರೂ ಹಾಕ್ಕೋಬೋದು. ನಾನು ಅರಿಶಿನ ಹಾಕ್ಕೊಂಡಿಲ್ಲ. ಆ್ಯಂಡ್ ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಂದರೆ ನಾನು ಮಾಡಿದ್ದು ಸಂಜೆ ಟೈಮಲ್ಲಿ. ಸೊ ಹಾಗಾಗಿ ಈ ಥರ ಬಟ್ಟೆಯಲ್ಲಿ ಕಟ್ಬಿಟ್ಟು ನಾನಿವತ್ತು ನೈಟು ಓವರ್ನೈಟ್ ಇಟ್ಬಿಡ್ತೀನಿ. ಇದನ್ನೇನು ಇವತ್ತು ಮುಟ್ಟೋದಕ್ಕೆ ಹೋಗಲ್ಲ. ಇದನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಬಿಸಿಲಿಗೆ ಆರೋ ಹಾಕೋವಂಥದ್ದು. ಬಿಸಿಲು ಅಂದರೆ 3 ಡೇಸ್ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ಮತ್ತು ಬೆಳಗ್ಗೆ ಅಂದರೆ ನೈಟು ಮೊಸರಲ್ಲಿ ನೆನೆಸ್ಬೇಕು, ಬೆಳಗ್ಗೆ ಈ ಥರ ಬಿಸಿಲಲ್ಲಿ ಒಣಗಿಸೋ ಅಂಥದ್ದು. ತಿರ್ಗಾ ನೆಕ್ಸ್ಟು ಸಂಜೆ ಅಷ್ಟೊತ್ತಿಗೆ ಮತ್ತೆ ಮೊಸರಲ್ಲಿ ಮಿಕ್ಕಿರುತ್ತಲ್ಲ ಮೊಸರು, ಅದರಲ್ಲೇ ನೆನೆ ಹಾಕೋದು. ತಿರ್ಗಾ ನೆಕ್ಸ್ಟ್ ಡೇ ಬೆಳಗ್ಗೆ ಒಣ ಹಾಕೋದು. 3 ಡೇಸ್ ಇದೇ ಥರ ನೆನೆಸ್ಬೇಕು. ಮೊಸರಲ್ಲಿ ಹಾಕಿ ನೈಟು ನೆನೆಸೋದು, ಬೆಳಗ್ಗೆ ಒಣಗಾಕೋದು, ಈ ಥರ ಪ್ರಾಸೆಸ್ ಇರುತ್ತೆ. ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ, ಬಿಗಿನರ್ಸ್ ಯಾರಾದರೂ ಮಾಡ್ತಾ ಇರೋರಿಗೆ ಸೊ ಯೂಸ್ಫುಲ್ ಆಗುತ್ತೆ. ಇದು ನೈಟೆಲ್ಲ ಮೊಸರಲ್ಲಿ ನೆನೆಸಿಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು
ಬಿಸಿಲಲ್ಲಿ ಒಣಗಿಸ್ತಾ ಇರೋವಂಥದ್ದು. ಇದನ್ನು 3 ಡೇಸು ಬಿಸಿಲಲ್ಲಿ 3 ಡೇಸ್ ಮೊಸರಲ್ಲಿ ನೆನೆಸೋದು, ಬೆಳಗ್ಗೆ ಒಣಗಾಕೋದು, ಇದಿರುತ್ತೆ ಪ್ರಾಸೆಸ್ಸು. ಅದಾದಮೇಲೆ ಒಂದು 5-6 ಡೇಸು ನಾವು ಒಣಗಿಸ್ಬಿಟ್ರೆ 3 ದಿನ ಮೊಸರಲ್ಲಿ ನೆನೆ ನೈಟು ಬೆಳಗ್ಗೆ ಒಣಗಿಸೋದು, ಮತ್ತು ಇನ್ನು 3 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸೋದು ಸಾಕು. 3 ದಿನ ಮೊಸರಲ್ಲಿ ನೆನೆ ಸಾಕು 3 ದಿನ. ತಿರ್ಗಾ 4ನೇ ದಿನ ಡೈರೆಕ್ಟಾಗಿ ನಾವು ಬಿಸಿಲಿಗೆ ಒಣಗಿಸೋವಂಥದ್ದು. ಇಲ್ಲಿ ನೋಡಿ ಕಂಪ್ಲೀಟಾಗಿ ನಾನೊಂದು 6-7 ದಿನ ನಾನು ಬಿಸಿಲು ಅಷ್ಟು ಬರ್ತಾಯಿರಲಿಲ್ಲ, ಒಂದು 6-7 ದಿನ ನಾನು ಚೆನ್ನಾಗಿ ಒಣಗಿಸಿದ್ದೀನಿ. ಸೊ ಈಗ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ನಾನು ಎಣ್ಣೆಯಲ್ಲಿ ಕರೆದಿದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಮೊಸರನ್ನ ಮತ್ತು ತಿಳಿ ಸಾರು, ಪಪ್ಪು ಸಾರು, ಆ ಥರ ಬೇಳೆ ಸಾರು ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಆ್ಯಂಡ್ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ರಸಮ್ ಮಾಡಿದ್ದೆ, ಅದಕ್ಕೋಸ್ಕರ ನಾನು ನೆಂಚ್ಕೊಳ್ಳೋದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಕರ್ಕೊಂಡಿದ್ದೀನಿ. ಇದ್ರ ಜೊತೆ ಸಂಡಿಗೆನೂ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.